ಹಬ್ಬ ಅಂದ್ರೆ ಸಾಕು ಎಲ್ಲೆಲ್ಲೂ ಸಡಗರ ಸಂಭ್ರಮ. ಹಬ್ಬಗಳಲ್ಲಿಯೂ ವಿವಿಧ ತೆರನಾದ ಹಬ್ಬಗಳನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ಭಕ್ತರು ಆಯಾ ಪ್ರದೇಶಕ್ಕೆ ಸೀಮಿತವಾಗಿ ಅಲ್ಲಿನ ಜನರ ಸಂಸ್ಕೃತಿ ಆಚಾರ ವಿಚಾರಕ್ಕೆ ಸಂಬಂಧಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವುದುಂಟು. ಅದೇ ರೀತಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಿಂಚನಹಳ್ಳಿ ಗ್ರಾಮದ ಮಾರಿ ಹಬ್ಬವು ಪ್ರಸಿದ್ಧಿ ಪಡೆದಿದೆ. ಹಾಗೆಯೇ ಸಾಂಪ್ರದಾಯಿಕವಾಗಿ ವಿಶೇಷ ಆಚರಣೆಯಿಂದ ಈ ಮಾರಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಇನ್ನು ಹಬ್ಬದ ವಿಶೇಷವೇನೆಂದ್ರೆ ಬಾಯಿಗೆ ಬೀಗ ಹಾಕಿ ಆಚರಿಸುವ ಹಬ್ಬವಿದು. ಇದೇನಪ್ಪ ಹಬ್ಬ ಅಂದಾಕ್ಷಣ ಎಲ್ಲರೂ ಮಾತನಾಡುತ್ತಾ ನಗುತ್ತಾ ಸಂಭ್ರಮಿಸುವ ಬದಲಾಗಿ ಬಾಯಿಗೆ ಬೀಗ ಹಾಕಿಕೊಂಡು ಹೇಗೆ ಹಬ್ಬ ಆಚರಿಸುತ್ತಾರೆ ಎಂದೆಲ್ಲ ಆಶ್ಚರ್ಯ ಮೂಡುತ್ತೆ. ಜಾತ್ರೆಯ ವೇಳೆ ಹಲವಾರು ಕಟ್ಟುಪಾಡುಗಳಿವೆ. ಅವುಗಳನ್ನ ಪಾಲಿಸುತ್ತಾ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ವಿಶೇಷ ಏನೆಂದ್ರೆ ಜಾತ್ರೆಯಲ್ಲಿ ಗ್ರಾಮಸ್ಥರು ಮೊದಲಿಗೆ ಮಡೆ ಸೇವೆ ಸಲ್ಲಿಸುತ್ತಾರೆ. ನಂತರ ಗ್ರಾಮಸ್ಥರು ಹೆಬ್ಬರಕ್ಕೆ ಅಕ್ಕಿ ಎಣ್ಣೆ ಹಾಕಿ ಪೂಜೆ ಸಲ್ಲಿಸಿದ ಬಳಿಕ ಬೆಳಗಿನ ಜಾವದಲ್ಲಿ ಮಹಿಳೆಯರು ತಂಬಿಟ್ಟು ಹಾಗೂ ಪೂಜಾ ಸಾಮಗ್ರಿಗಳೊಂದಿಗೆ ತಂಪೋತ್ಸವ ಪೂಜೆಯಲ್ಲಿ ಭಾಗಿಯಾಗುತ್ತಾರೆ. ಹರಕೆ ಹೊತ್ತು ಭಕ್ತರು ಬಾಯಿ, ಕಿವಿ, ಕತ್ತಿಗೆ ಸರಳು ಚುಚ್ಚಿಕೊಂಡು ಮಾರಮ್ಮನಿಗೆ ಹರಕೆ ಸಲ್ಲಿಸಿ ತಮ್ಮ ಭಕ್ತಿ ನಮನ ಸಲ್ಲಿಸುತ್ತಾರೆ. ಈ ಬಾರಿಯ ಹಬ್ಬದಲ್ಲಿ ಮುದ್ದು ಮಾದಯ್ಯ ಎಂಬಾತ 12 ಸರಳುಗಳನ್ನ ಚುಚ್ಚಿಕೊಂಡು ಹಬ್ಬ ಆಚರಣೆ ಮಾಡಿದ್ದಾರೆ. ಇನ್ನು ಮುದ್ದು ಮಾದಯ್ಯ ಕುಟುಂಬ ವಂಶಪಾರಂಪರ್ಯವಾಗಿ ಕೆಲವು ವರ್ಷಗಳಿಂದ ಬಾಯಿಗೆ ಬೀಗ ಹಾಕಿಕೊಂಡು ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ. ಸಾಂಪ್ರದಾಯಿಕವಾಗಿ ಅದ್ಧೂರಿಯಾಗಿ ನಡೆದ ಜಾತ್ರೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದಾರೆ. ವಿಶೇಷವಾಗಿ 3 ದಿನಗಳ ಕಾಲ ಹಬ್ಬವನ್ನು ಆಚರಿಸಲಾಗುತ್ತೆ. ಜಾತ್ರೆ ವೇಳೆ ಹಲವು ಕಟ್ಟುಪಾಡುಗಳಿವೆ. ಬಟ್ಟೆ ಒಗೆಯುವಂತಿಲ್ಲ, ಬೇರೆ ಗ್ರಾಮಗಳಿಗೆ ತೆರಳುವಂತಿಲ್ಲ, ಪೊರಕೆಯಲ್ಲಿ ಕಸ ಗುಡಿಸುವಂತಿಲ್ಲ, ಒಗ್ಗರಣೆ ಹಾಕುವಂತಿಲ್ಲ. ಹೀಗೆ ಕಟ್ಟುಪಾಡುಗಳನ್ನು ಆಚರಿಸುತ್ತಾ ಭಕ್ತರು ಹರಕೆ ನೆರವೇರಿಸುತ್ತಾ ತಮ್ಮ ಊರ ಗ್ರಾಮ ದೇವತೆಗೆ ಹಲವು ಧಾರ್ಮಿಕ ಆಚರಣೆಗಳ ಮೂಲಕ ಸಂಪನ್ನಗೊಳಿಸಲಾಯಿತು.
ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.